ಟಾಪ್ 2 ಬಂದವ್ರಿಗೆ ಅವರು ಇವತ್ತು ಬಂದಿಲ್ಲ ಇಲ್ಲಿ, ವಿನುತಾ ಅಂತ, ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇರೋದು 10 ಲಕ್ಷ ರೂಪಾಯಿಗಳು. ಆ ಹುಡುಗಿ ಇವತ್ತೇನೋ ಬರೋಕ್ಕಾಗಿಲ್ವಂತೆ ವಿನುತಾ ಅವ್ರಿಗೆ. ಇವಾಗ ಕಮಿಂಗ್ ಟು ಇದು ಭಾಳ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸಸ್ ನನಗೆ, ಯಾಕಂದರೆ ಟಾಪಲ್ಲಿ ಒಂದು ಹುಡುಗ ಇರೋದು. ಸೊ 15 ಲಕ್ಷಗಳು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಫಾರ್ ದ ಟಾಪ್ 1 ಆ್ಯಸ್ ಆಫ್ ನೌ. ಸೊ ಅವರು ರವಿತೇಜ. ಸೊ ರವಿತೇಜ ಅವರಿಗೆ ಸಿಗ್ತಾ ಇದೆ 15 ಲಕ್ಷಗಳ ಸ್ಕಾಲರ್ಶಿಪ್. ಸೊ 15 ಲಕ್ಷಗಳ ಸ್ಕಾಲರ್ಶಿಪ್ ಸಿಗ್ತಾ ಇರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ರವಿತೇಜ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಯ್ಯ ಅಂತೇಳಿ. ನಮ್ಮದು ಮುತ್ತಂಗಿ ವಿಲೇಜ್, ಬೀದರ್ ಜಿಲ್ಲೆ. ಅಂದರೆ ಇರೋದು ಇವಾಗ ಸದ್ಯಕ್ಕೆ 20 ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲೇ ಇದ್ದೀನಿ. ನನಗೆ ಸ್ವಲ್ಪ ಏನು ಮಾತಾಡಬೇಕಂತ ಎಮೋಷ್ನಲಿ ಗೊತ್ತಾಗ್ತಾಯಿಲ್ಲ. ಭಾಳ ಇದರಿಂದ ನಾನು ಮಕ್ಕಳಿಗೆ ಇಬ್ಬರಿಗೂ, ನನ್ನ ಮಗಳು ಇವಳು, ಇಬ್ಬರಿಗೂ ಮೆಡಿಸಿನೇ ಮಾಡಿಸ್ಬೇಕು ಅನ್ನೋದು ಬೇರೆ ಏನು ನನಗೆ ತಲೆಯಲ್ಲೇ ಬರ್ತಾಯಿಲ್ಲ. ಸುಮಾರು ಜನ ಹೇಳಿದ್ರು ಯಾಕೆ ಇದನ್ನೇ ಆಸೆ ಇಟ್ಕೊಂಡಿದ್ದೀರಾ, ಬೇರೆ ಕೋರ್ಸ್ಗಳಿದ್ದಾವೆ, ಸಾಫ್ಟ್ವೇರ್ ಇದೆ, ಅದಿದೆ ಇದಿದೆ ಅಂತ ಹೇಳಿದ್ರು. ನಾನೇನು ಹೇಳಿಲ್ಲ, ನಾನೇನು ಡಿಸೈಡ್ ಮಾಡಲಿಲ್ಲ. ನನಗೇನು ಅನ್ನಿಸ್ತು ಅಂತಂದರೆ ಮೆಡಿಸಿನ್ ಅನ್ನೋದೇ ಒಳ್ಳೇದೇನೋ ಅಂತ ನನ್ನ ಭಾವನೆ. 1000 ಜನ ಹೇಳಿದ್ರು ಕೂಡ ನಾನು ವರ್ಕಿಂಗ್ ಏರಿಯಾದಲ್ಲಿದ್ದಾಗ ಯಾರೇ ಏನು ಗೈಡ್ ಮಾಡಿದ್ರು ಕೂಡ ಎಲ್ಲದಕ್ಕೂ ಕೇಳ್ತೀನಿ ಹೊರತಾಗಿ ಅದನ್ನು ಬೈಪಾಸ್ ಮಾಡ್ತೀನಿ. ಯಾಕಂದರೆ ಗೊತ್ತಾ, ನಾನು ಕೋವಿಡ್ ಸಿಚುವೇಷನಲ್ಲಿ ಒಂದೇ ಒಂದು ಮನಸ್ಸಿಗೆ ಗೊತ್ತಾಗಿರೋದೇನೆಂದರೆ ಏನು ಕೂಡ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ, ಓನ್ಲಿ ಡಾಕ್ಟರ್ ಮಾತ್ರ ಉಳಿಸಿರೋದಷ್ಟೇ. ಯಾಕಂದರೆ ಡಾಕ್ಟ್ರುಗಳು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವ್ರ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಮೈ ಮೇಲೆ ರೋಗ ತಂದ್ಕೊಂಡು ಏನೇನೋ ಮಾಡಿ ಅವ್ರ ಜೀವನ ಉಳಿಸಿರೋದ್ರಿಂದ ನೀವು ಇವತ್ತು ಫ್ರೀಡಮ್ ಆಗಿ ಬಂದು ಈ ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ದೀವಿ. ಈವನ್ ಯಾವ ಪ್ರೊಫೆಷ್ನಲಿಸ್ಟ್ ಕೂಡ ಆ ರೀತಿ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನನ್ನ ಮನಸ್ಸು ಅವತ್ತಿಂದನೂ ಕೂಡ ಏನಂದರೆ 2 ಮಕ್ಕಳನ್ನ ಡಾಕ್ಟ್ರೇ ಮಾಡಬೇಕು ಎಂಥ ಕಷ್ಟದ ಸಮಯದಲ್ಲಿ ಅಂತೇಳಿ ಅಂದ್ಕೊಂಡೆ. ಆಳ್ವಾಸಲ್ಲಿ ಓದಿಸಿದೆ PUC. ಆಮೇಲೆ ಒಳ್ಳೆ ಮಾರ್ಕ್ಸ್ ಬಂತು, ನೀಟಲ್ಲೂ ಒಳ್ಳೆ ಮಾರ್ಕ್ಸ್ ಬಂತು. ಆದರೆ ಇಲ್ಲಿನ ಸಿಚುವೇಶನು ನಮ್ಮ ಕ್ಯಾಟಗಿರಿಗೆ ಸೀಟ್ ಸಿಗ್ತಾಯಿಲ್ಲ. ಕೊನೆಗೆ ನಾನು ಎಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನನಗೆ ವರ್ಲ್ಡ್ ಎಜುಕೇಷನ್ ಸೆಂಟರ್ ಬಗ್ಗೆ ಗೊತ್ತಾಯಿತು. ಕಾಂಟ್ಯಾಕ್ಟ್ ಮಾಡಿದೆ, ಮೇಡಮ್ ಅವ್ರ ಹತ್ರ ಕಮ್ಯುನಿಕೇಷನ್ ತೊಗೊಂಡೆ, ಹೋಗಿ ಆಫೀಸಲ್ಲೆಲ್ಲ ಮಾತಾಡಿ ಎಲ್ಲ ರೀತಿಯಲ್ಲಿ ನನಗೆ ಭರವಸೆ ಸಿಕ್ತು. ಎಕ್ಸಾಮ್ ಬರೀಲಿಕ್ಕೆ ಹೇಳಿದ್ರು, ನಮ್ಮ ಮಗ ಎಕ್ಸಾಮ್ ಬರ್ದ, ಒಳ್ಳೆ ಮಾರ್ಕ್ಸ್ ತೆಗೆದಿರೋದಕ್ಕೆ ಇದು ಮಾಡಿ ನಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಅದು ತುಂಬ ನಮಗೆ ಏನಂದರೆ ಎಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಆಗುತ್ತಂದರೆ ನಮ್ಮಂಥ ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಅವ್ರು ಕೊಡೋ ಇದು ತುಂಬ ಅದ್ರದ್ದು ಹೇಳಲಿಕ್ಕಾಗಲ್ಲ, ವ್ಯಾಲ್ಯೂ ಗೊತ್ತಾಗಲ್ಲ ಅದ್ರದ್ದು. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದಿಂದ ಹೇಳ್ತೀನಿ. ನಾನು ಸ್ವಲ್ಪ ಮನಸ್ಸಲ್ಲಿ ಏನಿತ್ತು ಅನುಮಾನ ಅಂದರೆ ಈ ರಷ್ಯಾಕ್ಕೆ ಹೊರದೇಶಕ್ಕೆ ಹೆಂಗೆ ಕಳ್ಸೋದು ಮಕ್ಕಳನ್ನ ಅಂತೇಳಿ. ಆ ಮೇಡಮ್ ಒಂದೇ ಸರಿ ಹೇಳ್ತಿದ್ರು, ನೀವೇನ್ರಿ ಗಂಡು ಮಗನ ಈ ಥರ ಮಾತಾಡ್ತಾ ಇದ್ದೀರಲ್ಲ, ಎಷ್ಟೋ ಜನ ಲೇಡೀಸ್ ಹೋಗ್ತಾ ಇದ್ದಾರೆ ಅಂತೇಳಿ. ನಾನು ಇಷ್ಟು ಜನ ಅಕ್ಯುಮುಲೇಟ್ ಆದಾಗ ನೋಡಿದ್ದು, ಇಷ್ಟು ಜನ ಮೋರ್ ದೆನ್ 70% ಲೇಡೀಸ್ ಇದ್ದಾರೆ, ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನನಗೆ ಫೀಲ್ ಆಗ್ತಾ ಇದೆ, ನಾನು ಎಲ್ಲೂ ರಷ್ಯಾ ಕಳಿಸ್ತಾ ಇಲ್ಲ, ಇಲ್ಲೇ ಯಾವುದೋ ಒಂದು ಬೇರೆ ಸ್ಟೇಟಲ್ಲಿ ಕಳಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಸ್ಕಾಲರ್ಶಿಪ್ ಅನ್ನೋದು ಅವ್ರು ಮಾಡ್ತಾ ಇರೋ ಪುಣ್ಯದ ಕೆಲಸ. ಈಗಿನ ಕಾಲದಲ್ಲಿ ಎಲ್ಲರೂ ಫೈನಾನ್ಸಿಯಲ್ಲು ಬಿಸ್ನೆಸ್ಸು ಥರ ಎಸೆನ್ಸಿಯಲ್ ನೋಡ್ಕೋತಾರೆ ಅಷ್ಟೇ. ಎಲ್ಲ ಏಜೆನ್ಸಿಗಳು ಕಮರ್ಷಿಯಲಾಗಿ ಥಿಂಕ್ ಮಾಡ್ತಾರೆ. ಬಟ್ ಆದರೂ ಒಬ್ಬ ಟ್ಯಾಲೆಂಟ್ ಇರೋ ಹುಡುಗರನ್ನ ಗುರುತಿಸಿ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದು ಸ್ಕಾಲರ್ಶಿಪ್ ಲೆವೆಲ್ ಅಂದರೆ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಬರ್ತದೆ. ನಾನು ಇಲ್ಲಿ ಸ್ಕಾಲರ್ಶಿಪ್ ತೊಗೋಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಫ್ಯೂಚರಲ್ಲಿ ಇದಾಗಬೇಕು ಅಂತೇಳಿ. ಇದಕ್ಕೆ ನಂಗೆ ತುಂಬ ಆಭಾರಿ ಆಗಿದ್ದೇನೆ ಅವ್ರಿಗೂ, ಮತ್ತು ಅವರೆಲ್ಲ ಸ್ಟಾಫ್ಸ್ಗೂ ಎಲ್ಲರಿಗೂ ಆಭಾರಿ ಆಗಿದ್ದೇನೆ. ಯಾವ ಹಂತದಲ್ಲೂ ನಮಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ನನಗೆ ಒಂದೇನು ಆಸೆ ಅಂದರೆ, ನಾನು ಬದುಕಿರುವವರೆಗೆ ನನ್ನ ಮಗ ನನ್ನ ಊರಿನವ್ರಿಗೆ ಒಂದು 3 ಜನಕ್ಕಾದರೂ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಸಿಚುವೇಶನ್ ನನಗೆ ಬರುತ್ತೆ ಅಂತಲೂ ನಾನು ನಿಜವಾಗ್ಲೂ ತಿಳ್ಕೊಂಡಿಲ್ಲ. ನಾನು ಜಾಸ್ತಿ ಕೌಶಲ್ಯ ಮ್ಯಾಮ್, ಅವ್ರ ದೀಪಕ್ ಸರ್, ಇವರೆರಡಿಗೂ ಧನ್ಯವಾದ ಹೇಳ್ತೀನಿ. ಅವ್ರ ಸ್ಟಾಫ್ ಕಡೆಯಿಂದನೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿತೇಜ. ಇವಾಗ ಹೋಗ್ತಿರೋ ಯೂನಿವರ್ಸಿಟಿ ಯಾರೋಸ್ಲಾವ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ. ನಾನು ನನ್ನ ನೀಟು ಸ್ಟ್ರಗಲ್ ಮಾಡಿರೋ ಕಷ್ಟ ಅಂದರೆ, ಫಸ್ಟು ಮಾರ್ಕ್ಸು ಬಂದಿದ್ರು ಈ ಕಡೆ ಇಂಡಿಯಾದಲ್ಲಿ ಎಲ್ಲೂ ಸಿಕ್ಕಿಲ್ಲ ಅಂತ ಫುಲ್ ಡಿಪ್ರೆಸ್ಡ್ ಆಗಿದ್ದೆ. ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಪ್ಪ ಮತ್ತು ಆ ಕಡೆ ಎಲ್ಲ ಸರ್ಚ್ ಮಾಡಿ ಒಂದು ಒಳ್ಳೆ ಸೆಂಟರ್ ನೋಡಿದ್ರು, ವರ್ಲ್ಡ್ ಎಜುಕೇಷನ್ ಸೆಂಟರ್ ಅಂತ. ಅದ್ರ ಬಗ್ಗೆ ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ಫುಲ್ ಡಿಪ್ರೆಸ್ಡ್ ಆಗಿದ್ದೆ. ಬಟ್ ಮ್ಯಾಮು ಮತ್ತು ಸರ್ ಅವರೇ ಮತ್ತೆ ಕುಂತು ನೋಡಿ ಆಗುತ್ತೆ, ಇನ್ನೂ ಕನಸೈತೆ, ಇನ್ನೂ ಡಿಪ್ರೆಸ್ಡ್ ಆಗಬೇಡ ಅಂತ ಅಂದ್ಕೊಂಡು ಇಲ್ಲಿ ಓದೋದು ಅಲ್ಲಿ ಓದೋದು 2 MBBS. ಇಲ್ಲಿ ಇಂಡಿಯಾದಲ್ಲಿ ಓದ್ತಾನೆ MBBS, ಅಲ್ಲೂ ಏನು ಡಿಫ್ರೆನ್ಸ್ ಇಲ್ಲ.
ಇಷ್ಟೇ ಡಿಗ್ರಿ ಬೇರೆ ಯೂನಿವರ್ಸಿಟಿಯಿಂದ ಆಗಿರುತ್ತೆ ಅಷ್ಟೇ. ಬಟ್ ನಾನು ಇಲ್ಲಿವರೆಗೂ ಸ್ಟ್ರಗಲ್ಗಿಂತ ಇನ್ನು ಮುಂದೆ ಜಾಸ್ತಿ ಇದೆ ಸ್ಟ್ರಗಲ್ ಅಂತ ಅಂದ್ಕೊಂಡು ಥ್ಯಾಂಕ್ಸ್. ಲಾಸ್ಟ್ವರೆಗೂ ಇವರು ವರ್ಲ್ಡ್ ಎಜುಕೇಷನ್ ಸೆಂಟರಿಂದ ಸಿಕ್ಕಾಪಟ್ಟೆ ಇದು ಫಿನಾನ್ಷಿಯಲ್ ಹೆಲ್ಪ್ ಆಗಿದೆ ಅಂತ ಥ್ಯಾಂಕ್ ಯು ಹೇಳಬೇಕು. ನಮಸ್ತೆ ಎಲ್ರಿಗೂ. ಇವತ್ತು ನಮ್ಮ ಜೊತೆಗೆ ವೈದ್ಯಲಕ್ಷ್ಮಿ ಸ್ಕಾಲರ್ಶಿಪ್ ವಿನ್ನರ್ ಆದಂತ ಟಾಪ್ 1 ಸ್ಟೂಡೆಂಟ್ ರವಿತೇಜ ಅವ್ರು ನಮ್ಮ ಜೊತೆಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಜೊತೆ ಮಾತಾಡಕ್ಕೆ. ಅವ್ರಿಗೆ ಏನ್ ಅನಿಸ್ತಾ ಇದೆ ಡೈರೆಕ್ಟ್ ಆಗಿ ಕೇಳೋಣ. ತುಂಬ ಖುಷಿ ಆಗ್ತಿದೆ. ವರ್ಲ್ಡ್ ಎಜುಕೇಷನ್ ಸೆಂಟರಿಂದ ಸಿಕ್ಕಾಪಟ್ಟೆ ನಮಗೆ ಒಳ್ಳೆಯದಾಗೈತೆ. ಎಸ್ಪೆಷಲಿ ಕೌಶಲ್ಯ ಮ್ಯಾಮ್ ಮತ್ತು ವಿಶಾಲಾಕ್ಷಿ ಮ್ಯಾಮ್ ಹಾಗೂ ಎಲ್ಲ ಸ್ಟಾಫಿಂದ ಧನ್ಯವಾದಗಳು ಹೇಳ್ತೇನೆ. ನಾನು ಬೆಂಗಳೂರಿಂದ ಹೋಗ್ತಿರೋ ಯೂನಿವರ್ಸಿಟಿ ಯಾರೋಸ್ಲಾವ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ರಷ್ಯಾಗೆ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್ ವರ್ಲ್ಡ್ ಎಜುಕೇಷನ್ ಸೆಂಟರ್. ಸರ್, ನಿಮ್ಮ ಮಗ ಸ್ಕಾಲರ್ಶಿಪ್ ಟಾಪ್ 1 ವಿನ್ನರ್ ಆಗಿದ್ದಾನೆ. ರಷ್ಯಾ ಕಳಿಸ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಫಸ್ಟ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿರೋದು ವರ್ಲ್ಡ್ ಎಜುಕೇಷನ್ ಸೆಂಟರ್ ಕೌಶಲ್ಯ ಮೇಡಮ್ ಅವರಿಗೆ ಮತ್ತು ವಿಶಾಲಕ್ಷ್ಮಿ ಮೇಡಮ್ ಅವರಿಗೆ. ನಮ್ಮ ಮಗನ್ನ ಗುರುತಿಸಿ ಅವ್ರು ಮಾಡಿರೋ ಇದ್ರ ಪ್ರಕಾರ ಅವರು ಫಸ್ಟ್ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ನಮಗೆ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಯಾವಾಗಲೂ ನಾವು ಕೃತಜ್ಞರಾಗಿರ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ.